ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಒಂದು ಸ್ವಲ್ಪ ಬ್ಯುಸಿ ಇದೆ, ಸೊ ವ್ಲಾಗ್ ಮಾಡೋದಕ್ಕಾಗಿರಲಿಲ್ಲ. ಸಂಜೆ ಮೇಲೆ ಇಲ್ಲಿ ಮೇಸ್ತ್ರಿ ಅಂಕಲ್ ಕೂಡ ಕಾಲ್ ಮಾಡಿ ಸೈಟ್ ಹತ್ರ ಬರೋದಕ್ಕೆ ಹೇಳಿದ್ರು. ಬಿಕಾಸ್ ಇಲ್ಲಿ ನಾವು ಶೆಡ್ನ ತೆಗೆಸ್ತಾ ಇದ್ದೀವಿ, ಹಾಗಾಗಿ ಮೋಲ್ಡ್ ಹಾಕೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮ ರೋಡ್ ತುಂಬಾ ಚಿಕ್ಕದಿರೋದ್ರಿಂದ ಒಂದು ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ಹಾಕೋಬೇಕು. ಮೋಲ್ಡ್ ಹಾಕೋದಕ್ಕೆ ಅದು ಮಿಷಿನ್ ಎಲ್ಲ ಬರುತ್ತೆ ಅಂತ ಅಂದಾಗ ಒಂದು ಸ್ವಲ್ಪ ಕಷ್ಟ ಅಂತೂ ಆಗೇ ಆಗುತ್ತೆ. ಸೊ ಈ ಒಂದು ಶೆಡ್ನ ತೆಗೆದುಬಿಟ್ರೆ ಆವಾಗ ಒಂದು ಸ್ವಲ್ಪ ಆರಾಮಾಗಿ ಕೂಡ ಇರುತ್ತೆ ಅಂತ ಈ ಒಂದು ಶೆಡ್ನ ತೆಗಿಸ್ತಾ ಇದ್ದೀವಿ. ಮತ್ತು ಅದರೊಳಗಿರೋ ಮೆಟೀರಿಯಲ್ ಎಲ್ಲನೂ ಕೂಡ ಸದ್ಯಕ್ಕೆ ಅಲ್ಲೇ ಸ್ಟೋರ್ ಮಾಡಿದ್ವಿ. ಯಾಕೆಂದರೆ ಸ್ವಲ್ಪ ಸಿಮೆಂಟೆಲ್ಲ ಇತ್ತು, ಆಲ್ಮೋಸ್ಟ್ ಒಂದು 30 ಮೂಟೆ ಹಾಗೆ. ಹಾಗಾಗಿ ಅಲ್ಲೇ ಇರಲಿ, ಮೋಲ್ಡಿಗೆ ಯೂಸ್ ಮಾಡ್ಕೊಳ್ಬೋದು ಅಂತ ಅದ್ರ ಮೇಲೆ ಒಂದು ಟಾರ್ಪಲ್ ಹಾಕ್ಬಿಟ್ಟು ಕವರ್ ಮಾಡ್ತೀವಿ ಅಷ್ಟೇ. ಇನ್ನು ಮಿಕ್ಕಿದ್ದು ಎಲ್ಲನೂ ಬಂದುಬಿಟ್ಟು ನಾವು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲೇ ಸ್ಟೋರ್ ಮಾಡ್ಕೊಂಡಿದ್ದೀವಿ. ಈಗ ಸದ್ಯಕ್ಕೆ ಏನಂತ ಅಂದರೆ ಮೋಲ್ಡ್ ಆಗೋವರೆಗೂ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಆಮೇಲೆ ಎಂಥ ಪ್ರಾಬ್ಲಮ್ ಇಲ್ಲ. ಈ ಶೆಡ್ನ ತೆಗೆದುಬಿಟ್ರೆ ಏನೋ ಅಷ್ಟೊಂದಾಗಿ ತಲೆ ಕೆಡಿಸ್ಕೊಳ್ಳೋಕ್ಕಿರಲ್ಲ. ಬಟ್ ಏನಂದರೆ ಇವತ್ತು ಕಂಪ್ಲೀಟಾಗಿ ತೆಗಿತಾ ಇಲ್ಲ, ಒಂದು ಸೈಡ್ ಮಾತ್ರನೇ ತೆಗಿತಾ ಇದ್ದಾರೆ. ಅವ್ರು ಹೇಳಿದ್ರು ಅಲ್ಲಿ ಒಳಗಡೆ ಸಿಮೆಂಟ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಅವ್ರು ಯೂಸ್ ಮಾಡ್ಕೊಂಡಿದ್ದಾದಮೇಲೆ ಬೇಕಾದ್ರೆ ಕಿತ್ತಾಕ್ಬಿಡೋಣ ಅಂತ ಹೇಳಿದ್ರು. ಹೇಗಿದ್ರು ನೆಕ್ಸ್ಟ್ ಡೇನೇ ಅಲ್ವಾ ಮೋಲ್ಡ್ ಇರೋದು, ಹಾಗಾಗಿ ಸೊ ಈ ರೀತಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಶೆಡ್ನ ತೆಗೆಸ್ತಾ ಇದ್ವಿ. ಹಾಗೆಯೇ ಇವಾಗ ಮನೆ ಹತ್ರ ಬಂದಮೇಲೆ ಇವತ್ತು ಬೆಳಗ್ಗೆಯಿಂದ ತುಂಬ ಕೆಲಸ ಇತ್ತು. ಹಾಗೆಯೇ ಒಂದು ಸ್ವಲ್ಪ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಕಾರ್ಪೆಟ್ ಆಗಿರ್ಬೋದು, ಸೋಫಾ ಕವರ್ಸ್ ಎಲ್ಲನೂ ಕೂಡ ಚೇಂಜ್ ಮಾಡಿದ್ದೆ. ಸೋಫಾ ಕವರ್ ಅಂತೂ ಹಿಂದಿನ ದಿನವೇ ಚೇಂಜ್ ಮಾಡಿದ್ದೆ, ಬಟ್ ಕಾರ್ಪೆಟ್ನ ನಾನು ವಾಶ್ಗೆ ಹಾಕಿ ಆಲ್ಮೋಸ್ಟ್ 1 ಮಂತೇ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಕಂಪ್ಲೀಟಾಗಿ ಬಟ್ಟೆಗಳು ಆಮೇಲೆ ಕಾರ್ಪೆಟು ಎಲ್ಲನೂ ಕೂಡ ವಾಶ್ ಮಾಡಿ ಒಣಗಾಕೋದೇ ಬೆಳಗಿಂದ ಕೆಲಸ ಆಯಿತು. ಹಾಗೆಯೇ ಇನ್ನೊಂದು ಏನಂತ ಅಂದರೆ ಒಂದು ಸ್ವಲ್ಪ ಅಡುಗೆ ಮನೆ ಕೂಡ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು, ಡೀಪ್ ಕ್ಲೀನ್. ಸೊ ಅದನ್ನೆಲ್ಲ ಕೂಡ ಮಾಡಿಕೊಂಡೆ. ಫ್ರಿಜ್ ಕ್ಲೀನ್ ಕೂಡ ಮಾಡಬೇಕಾಗಿತ್ತು, ಅದನ್ನೆಲ್ಲ ಮಾಡಿ ಮುಗಿಸ್ಕೊಂಡೆ. ಸೊ ಬೆಳಗ್ಗೆಯಿಂದ ಇಷ್ಟು ಕೆಲಸ ಇತ್ತು. ಹಾಗೆಯೇ ಎಲ್ಲ 2 ವಾಶ್ರೂಮ್ ಕೂಡ ನೀಟಾಗಿ ಕ್ಲೀನ್ ಮಾಡಬೇಕಾಗಿತ್ತು, ಅದನ್ನು ಎಲ್ಲ ಮಾಡ್ಕೊಂಡು ಇವತ್ತೊಂದು ಸ್ವಲ್ಪ ಮನೆಯಲ್ಲಿ ಎಲ್ಲ ಫುಲ್ ಕೆಲಸ ಅಂತಲೇ ಹೇಳ್ಬೋದು. ಮತ್ತು ನಾಳೆ ಅಂದರೆ ಆಗೋದಿಲ್ಲ, ಅದು ಹಂಗೆ ಪೋಸ್ಟ್ಪೋನ್ ಮಾಡಿನೇ ನಾನು ತುಂಬ ನೆಗ್ಲೆಕ್ಟ್ ಮಾಡ್ತಾಯಿದ್ದೆ. ಮನೆಯೂ ಕೂಡ ತುಂಬ ಡೀಪ್ ಕ್ಲೀನ್ ಮಾಡಿ ತುಂಬ ದಿನವೇ ಆಗಿತ್ತು. ಸೊ ಹಾಗಾಗಿ ಇವತ್ತು ಕಂಪ್ಲೀಟಾಗಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೆ. ಬೆಳಗ್ಗೆಯಿಂದ ಕೆಲಸ ಆಗಿತ್ತು ನನಗೆ. ಇವಾಗ ಇನ್ನೊಂದು ರೌಂಡ್ ಕೂಡ ಬಟ್ಟೆ ವಾಶಿಗೆ ಹಾಕಿದ್ದೀನಿ, ಅದನ್ನು ಕೂಡ ಒಣಗಾಕಬೇಕು. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಮಮಾರ್ಥ್ ಸಾಫ್ಟ್ ಮ್ಯಾಟ್ ಲಾಂಗ್ ಸ್ಟೇ ಲಿಪ್ಸ್ಟಿಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಲಿಪ್ಸ್ಟಿಕ್ನಲ್ಲಿ ವಿತ್ ಜೋಜೋಬಾ ಆಯಿಲ್ ಆ್ಯಂಡ್ ವಿಟಮಿನ್ ಇ ಇರೋದ್ರಿಂದ ನಮ್ಮ ಲಿಪ್ಸ್ನ ಡ್ರೈ ಮಾಡೋದಿಲ್ಲ. ಹಾಗೆಯೇ 12 ಅವರ್ ಲಾಂಗ್ ಸ್ಟೇ ಇರುತ್ತೆ. ಹಾಗೆಯೇ ಇದು ಬಂದುಬಿಟ್ಟು ಮೇಡ್ ಸೇಫ್ ಆಗಿರುತ್ತೆ. ಮಮಾರ್ಥ್ ಸಾಫ್ಟ್ ಮ್ಯಾಟ್ ಲಾಂಗ್ ಸ್ಟೇ ಲಿಪ್ಸ್ಟಿಕ್ ಬಂದುಬಿಟ್ಟು 3.5 ಗ್ರಾಮ್ಸ್ ಇರುತ್ತೆ. ಹಾಗೆಯೇ ಇದು ತುಂಬಾ ಶೇಡ್ಸಲ್ಲಿ ಅವೈಲೇಬಲ್ ಇದೆ. ಸೊ ಇವತ್ತು ನಾನು ಒಂದಷ್ಟು ಶೇಡ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಒಂದೊಂದಾಗೆ ಎಲ್ಲ ಶೇಡ್ಸ್ಗಳನ್ನ ನೋಡ್ಕೊಂಡು ಹೋಗೋಣ. ಹಾಗೆಯೇ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾನು ಮಮಾರ್ಥ್ ಕಾಜಲ್ ಬಗ್ಗೆ ಕೂಡ ರಿವ್ಯೂ ಕೊಡ್ತಾ ಇದ್ದೀನಿ. ಕಾಜಲ್ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ತುಂಬಾ ಇಷ್ಟ ಇರುತ್ತೆ. ಸೊ ಮಮಾರ್ಥ್ ಕಾಜಲ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ತಡ ಮಾಡ್ದಂತೆ ಬೇಗ ಈ ಒಂದು ವಿಡಿಯೋನಲ್ಲಿ ನಾನು ಲಿಪ್ಸ್ಟಿಕ್ಗಳ ಬಗ್ಗೆ ಹಾಗೆಯೇ ಕಾಜಲ್ ಬಗ್ಗೆ ರಿವ್ಯೂನ ಕೊಡ್ತೀನಿ. ಸೊ ಫಸ್ಟಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಬಂದುಬಿಟ್ಟು ಮಮಾರ್ಥ್ 04 ಪೆರಿ ನ್ಯೂಡ್ ಅಂತ ಶೇಡ್. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಪರ್ಸ್ನಲಿ ನನಗೆ ಈ ಒಂದು ಕಲರ್ ತುಂಬಾ ಇಷ್ಟ ಆಯಿತು. ಸೊ ನಾವು ಡೈಲಿ ಯೂಸಿಗೆ ಯಾವುದಾದ್ರೂ ನ್ಯೂಡ್ ಶೇಡ್ನ ಯೂಸ್ ಮಾಡಬೇಕು ಅಂತ ಅಂದರೆ ನಾವು ಈ ಒಂದು ಕಲರ್ನ ಚೂಸ್ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಮಮಾರ್ಥ್ ಲಿಪ್ಸ್ಟಿಕ್ನ ಯೂಸ್ ಮಾಡಿದ ಮೇಲೆ ನನಗೆ ಪರ್ಸ್ನಲಿ ಅನಿಸಿದ್ದೇನು ಅಂತಂದರೆ ತುಂಬಾ ಸಾಫ್ಟ್ ಆಗಿದೆ, ಹಾಗೆಯೇ ತುಂಬ ಡ್ರೈ ಮಾಡೋದಿಲ್ಲ ಲಿಪ್ಸ್ನ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಮಮಾರ್ಥ್ ಪ್ರಾಡಕ್ಟ್ಸ್ ಎಲ್ಲನೂ ಬಂದುಬಿಟ್ಟು ಫ್ರೀ ಫ್ರಮ್ ಹಾರ್ಮ್ಫುಲ್ ಕೆಮಿಕಲ್ಸ್, ಹಾಗೆಯೇ ಕೆಮಿಕಲ್ ಫ್ರೀ ನ್ಯಾಚುರಲ್ ಅಂತ ಹೇಳ್ಬೋದು. ಹಾಗೆಯೇ ನೀವು ಇಲ್ಲಿ ಡಿಸ್ಪ್ಲೇ ಆಗ್ತಿರೋಂತಹ ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡ್ರೆ ನಿಮಗೆ mamaarth.in-ನಲ್ಲಿ 20% ಆಫ್ ಕೂಡ ಸಿಗುತ್ತೆ. ಹಾಗೆಯೇ ಮಮಾರ್ಥ್ ಪ್ರಾಡಕ್ಟ್ಸ್ ಎಲ್ಲ ಕಡೆ ಕೂಡ ಅವೈಲೇಬಲ್ ಇದೆ. ಅಂದರೆ ಮಮಾರ್ಥ್ ವೆಬ್ಸೈಟಲ್ಲಿ, ಮಮಾರ್ಥ್ ಆ್ಯಪಲ್ಲಿ, ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲಲ್ಲಿ ಕೂಡ ಅವೈಲೇಬಲ್ ಇದೆ. ಆಮೇಲೆ ನೀವೇನಾದರೂ ಹೊರಗಡೆ ಯಾವುದಾದ್ರೂ ಸ್ಟೋರಲ್ಲಿ ಮಮಾರ್ಥ್ ಪ್ರಾಡಕ್ಟ್ಸ್ನ ಫೈಂಡ್ ಮಾಡಿದ್ರಿ ಅಂತ ಅಂದರೆ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಎವ್ರಿ ಟೈಮ್ ನೀವೇನಾದರೂ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಮಮಾರ್ಥಲ್ಲಿ ಅಂತ ಅಂದರೆ ಸೊ ನಿಮ್ಮ ಹೆಸರಿನಲ್ಲಿ ಅವರು ಒಂದು ಗಿಡನ ಕೂಡ ನೆಡ್ತಾರೆ. ಆ ಒಂದು ಸ್ಪೀಸಸ್ ಆಗಿರ್ಬೋದು, ಜಿಯೋ ಲೊಕೇಶನ್ ಆಗಿರ್ಬೋದು, ಅದನ್ನೆಲ್ಲ ನಿಮಗೆ ಸೆಂಡ್ ಮಾಡ್ತಾರೆ. ಸೊ ದಟ್ ತುಂಬಾ ಚೆನ್ನಾಗಿದೆ ಅಲ್ಲ ಈ ಒಂದು ಕಾನ್ಸೆಪ್ಟ್. ಹಾಗೆಯೇ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಅಂತ ಅಂದ್ಕೊಳ್ತೀನಿ, ಮಮಾರ್ಥ್ ಬಂದುಬಿಟ್ಟು ಪ್ಲಾಸ್ಟಿಕ್ ಪಾಸಿಟಿವ್ ಹಾಗೆಯೇ ಇಂಡಿಯನ್ ಬ್ರ್ಯಾಂಡ್ ಆಗಿರುತ್ತೆ. ಸೊ ಮಮಾರ್ಥ್ ಇಂಡಿಯನ್ ಬ್ರ್ಯಾಂಡ್ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿಯಾಗುತ್ತೆ ಅಲ್ವಾ. ಮಮಾರ್ಥ್ ಬಂದುಬಿಟ್ಟು ಅವರ ಅಫಿಷಿಯಲ್ ಆ್ಯಪ್ನ ಕೂಡ ಲಾಂಚ್ ಮಾಡಿದ್ದಾರೆ. ಸೊ ನೀವು ಅಲ್ಲೇ ಆ್ಯಕ್ಸೆಸ್ನ ತೊಗೊಂಡು ಮಮಾರ್ಥ್ ಪ್ರಾಡಕ್ಟ್ಸ್ನ ಸೇಲ್ ಕೂಡ ಮಾಡ್ಬೋದು ವಿತ್ ಎಕ್ಸ್ಟ್ರಾ ಡಿಸ್ಕೌಂಟಲ್ಲಿ. mamaarth.in-ನಲ್ಲಿ ನೀವೇನಾದರೂ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಎಕ್ಸ್ಟ್ರಾ 20% ಡಿಸ್ಕೌಂಟಿಗೋಸ್ಕರ.
ಹಾಗೆಯೇ ನಾನಿಲ್ಲಿ 9 ಲಿಪ್ಸ್ಟಿಕ್ ಶೇಡ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಲಿಪ್ಸ್ಟಿಕ್ ಶೇಡ್ ತುಂಬಾ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನನಗಂತೂ ಆಲ್ಮೋಸ್ಟ್ ಆಲ್ ಎಲ್ಲ ಲಿಪ್ಸ್ಟಿಕ್ ಶೇಡ್ ಕೂಡ ತುಂಬಾ ಇಷ್ಟ ಆಯಿತು. ಅದರಲ್ಲೂ ಕೂಡ 02 ಮಲ್ಬೆರಿ ಪಿಂಕ್ ಅಂತೂ ತುಂಬಾ ಚೆನ್ನಾಗಿದೆ, ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಮಮಾರ್ತ್ ಪ್ರಾಡಕ್ಟ್ಸ್ನ ನೀವು ಮಮಾರ್ತ್ ವೆಬ್ಸೈಟಲ್ಲಿ, ಮಮಾರ್ತ್ ಆ್ಯಪಲ್ಲಿ, ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಹಾಗೆಯೇ ಪರ್ಪಲ್ನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಆದರೆ ನೀವು mamaearth.in ಬೈ ಮಾಡ್ತಾ ಇದ್ದೀರಾ ಅಂತ ಅಂದರೆ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಎಕ್ಸ್ಟ್ರಾ 20% ಡಿಸ್ಕೌಂಟಿಗೋಸ್ಕರ. ಸೊ ಬನ್ನಿ ಇವಾಗ ನಾನು ಕಾಜಲ್ ಬಗ್ಗೆ ಕೂಡ ನಿಮ್ಮ ಜೊತೆ ರಿವ್ಯೂನ ಶೇರ್ ಮಾಡ್ಕೊಳ್ತೀನಿ. ಮಮಾರ್ತ್ ಚಾರ್ಕೋಲ್ ಬ್ಲ್ಯಾಕ್ ಲಾಂಗ್ ಸ್ಟೇ ಕಾಜಲ್ ಬಂದು ತುಂಬಾ ಚೆನ್ನಾಗಿದೆ. ಮಮಾರ್ತ್ ಚಾರ್ಕೋಲ್ ಬ್ಲ್ಯಾಕ್ ಲಾಂಗ್ ಸ್ಟೇ ಕಾಜಲ್ ವಿತ್ ವಿಟಮಿನ್ ಸಿ ಹಾಗೆಯೇ ಕ್ಯಾಮೊಮೈಲಿಂದ ಮಾಡಿರ್ತಾರೆ. ಹಾಗೆಯೇ ಈ ಒಂದು ಕಾಜಲ್ ಬಂದುಬಿಟ್ಟು ನೋಡ್ಬೋದು ತುಂಬಾ ಡಾರ್ಕ್ ಆಗಿ ಇದೆ, ತುಂಬಾ ಚೆನ್ನಾಗಿದೆ. ಇದು ಬಂದುಬಿಟ್ಟು ಲಾಂಗ್ ಸ್ಟೇ ಆಗಿರುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಕೂಡ ಲಾಂಗ್ ಸ್ಟೇ ಕಾಜಲ್ ಅಂದರೆ ತುಂಬಾ ಇಷ್ಟ ಇರುತ್ತೆ. ತುಂಬಾ ಹುಡುಕ್ತಾ ಇರ್ತೀರ ಅಲ್ವಾ, ಯಾವ್ದು ಚೆನ್ನಾಗಿದೆ, ನಮ್ಮ ಬಜೆಟ್ ಫ್ರೆಂಡ್ಲಿಗೆ ಯಾವ ಒಂದು ಕಾಜಲ್ ಸಿಗುತ್ತೆ ಅಂತ. ಸೊ ಖಂಡಿತವಾಗ್ಲೂ ನೀವು ಈ ಒಂದು ಮಮಾರ್ತ್ ಕಾಜಲ್ನ ಬೈ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ಲಾಂಗ್ ಸ್ಟೇ ಆಗಿರುತ್ತೆ. ಸೊ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆಯೇ ನನ್ನ ಕೂಪನ್ ಕೋಡ್ನ ಕೂಡ ಯೂಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಆಗಲೇ 7:45 ಆಗ್ತಾಯಿದೆ. ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ವ್ಲಾಗೇ ಮಾಡೋದಕ್ಕಾಗಲಿಲ್ಲ. ಅಂದ್ಕೊಳ್ತಾ ಇದ್ದೆ ಬೆಳಗ್ಗೆಯಿಂದ ನನ್ನ ರೂಟೀನ್ ಯಾವ ರೀತಿ ಇರುತ್ತೆ ಅದನ್ನು ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು, ಬಟ್ ನಿಜವಾಗ್ಲೂ ಮಾಡೋದಕ್ಕಾಗಲಿಲ್ಲ. ಫಸ್ಟ್ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇವತ್ತು ಆಲ್ಮೋಸ್ಟ್ ಅವ್ರು ಎಲ್ಲ ಕೆಲಸಗಳನ್ನೂ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡಬೇಕಾಗಿತ್ತು. ಸೊ ಎಲ್ಲನೂ ಕೂಡ ಮಾಡಿದ್ದೀನಿ ಅಂತ ಹೇಳ್ಬೋದು. ಮತ್ತು ಕಾರ್ಪೆಟ್ ವಾಶ್ ಮಾಡಬೇಕಾಗಿತ್ತು, ಅದನ್ನು ಕೂಡ ನೆನೆಸ್ಬಿಟ್ಟು ಅದಾದಮೇಲೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಬಿಕಾಸ್ ತುಂಬಾ ಕೊಳೆ ಆಗಿತ್ತು. ಆಲ್ಮೋಸ್ಟ್ 1 ಮಂತ್ ಆಗಿತ್ತು ಕಾರ್ಪೆಟ್ ವಾಶ್ ಮಾಡಿ. ಹಾಗಾಗಿ ಆಮೇಲೆ ಒಂದು ಸ್ವಲ್ಪ ಜಾಸ್ತಿನೇ ಬಟ್ಟೆ ಇದ್ವು, ಅದನ್ನೆಲ್ಲ ವಾಶ್ ಮಾಡಿ ಕಂಪ್ಲೀಟಾಗಿ ಅದ್ರ ಕೆಲಸನ ಮುಗಿಸ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಅಂತಂದರೆ ಒಂದಲ್ಲ ಒಂದಂತೂ ಕೆಲಸ ಅಂತೂ ಇದ್ದೇ ಇರುತ್ತೆ. ಸೊ ಆಲ್ಮೋಸ್ಟ್ ಅವ್ರು ಎಲ್ಲ ಕೂಡ ಮಾಡಿದ್ದೀನಿ ಅಲ್ಲ ಅಂತ ಒಂದು ಸ್ವಲ್ಪ ನೆಮ್ಮದಿಯಾಗಿದೆ ಇವತ್ತು. ಮತ್ತು ಇನ್ನೇನು ಇವಾಗ ಆರಾಮಾಗಿದ್ದೀನಿ ಅಷ್ಟೇ. ಸಂಜೆ ಒಂದು ಸ್ವಲ್ಪ ಅಲ್ಲಿ ಸೈಟ್ ಹತ್ರ ಕೆಲಸ ಇತ್ತು. ಯಾಕೆ ಅಂತಂದರೆ ನಾಳೆ ನಾವು ಮೋಲ್ಡ್ ಹಾಕ್ಸ್ತಾ ಇದ್ದೀವಿ. ಅಲ್ಲಿ ನಮ್ಮ ಸೈಟ್ ಮುಂದೆ ಒಂದು ಸ್ವಲ್ಪ ಗೋಡನ್ ಹಾಕಿದ್ದೀವಿ ಅಲ್ಲ, ಅದನ್ನು ತೆಗಿಸ್ಬೇಕಾಗಿತ್ತು. ಅದೊಂದು ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಅಲ್ಲಿ ಹೋಗಿದ್ದೆ. ಮೋಲ್ಡಿಂಗಿಗೆಲ್ಲ ನಾಳೆ ಅಡುಗೆ ಮಾಡಬೇಕು ಅಲ್ವಾ, ಹಾಗಾಗಿ ಇವಾಗ ಹೋಗಿ ಏನಾರು ತೊಗೊಂಡು ಬರಬೇಕು, ತರಕಾರಿ ಆ ಥರ ಎಲ್ಲನೂ. ಬಟ್ ಲಾಸ್ಟ್ ಟೈಮ್ ನಾನು ತರಕಾರಿ ಸಾಂಬಾರು ಮಾಡಿದ್ದೆ, ನಾನು ಒಂದು ವ್ಲಾಗಲ್ಲಿ ಹೇಳಿದ್ದೆ. ಅವ್ರು ತರಕಾರಿ ಸಾಂಬಾರೆಲ್ಲ ಇಷ್ಟಪಟ್ಟು ಏನು ತಿನ್ನಲ್ಲ, ಸುಮ್ಮನೆ ತರಕಾರಿನೆಲ್ಲ ತೆಗೆದು ಸೈಡಲ್ಲಿ ಇಡ್ತಾರೆ. ಸೊ ಅವರೇ ಹೇಳಿದರು, ಕೇಳಿದ್ದೆ ನಾನು ಏನು ಮಾಡಲಿ ಅಂತ ಅಂದ್ಬಿಟ್ಟು. ಅವ್ರು ಹೇಳಿದರು, ಸಿಂಪಲ್ಲಾಗಿ ಒಂದು ಬೇಳೆ ಸಾಂಬಾರು ಮಾಡ್ಕೊಂಬಂದ್ಬಿಡಿ, ಬಿಸಿ ಬಿಸಿ ಅನ್ನದ ಜೊತೆ ಬೇಳೆ ಸಾರು ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ಒಂದು ಪಾಯಸನೋ ಒಂದು ಬಜ್ಜಿನೋ ಏನಾದರೂ ಬನ್ನಿ, ಅಷ್ಟೇ ಸಾಕು. ತರಕಾರಿ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿಬಿಡಿ, ನಮ್ಗೆ ಇಷ್ಟ ಆಗೋಲ್ಲ ಅಂತ. ಸೊ ಓಕೆ ಫೈನ್, ಅವ್ರನ್ನ ಕೇಳಿದ್ದೀನಲ್ವ ಇನ್ನೇನು ಅಂತ ಅಂದ್ಕೊಂಡು ನಾನು ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಜೀವನ ಬಂದಮೇಲೆ ಮೆಣಸಿನ್ಕಾಯಿ ಬಜ್ಜಿಗೆ ಎಲ್ಲ ತೊಗೊಂಬರ್ಬೇಕಾಯ್ತು, ಮೆಣಸಿನ್ಕಾಯಿ. ಸೊ ಅದನ್ನು ತೊಗೊಂಡು ಬರಬೇಕು. ಆಮೇಲೆ ಶಾವಿಗೆ ಕೂಡ ಖಾಲಿ ಆಗಿಬಿಟ್ಟಿದೆ ಮನೆಯಲ್ಲಿ, ಅದನ್ನು ಕೂಡ ತೊಗೊಂಡು ಬರಬೇಕು. ಸೊ ಇಷ್ಟೆಲ್ಲ ಕೆಲಸಗಳಿದೆ. ಜೀವನ ಬಂದಮೇಲೆ ಹೋಗಿ ತೊಗೊಂಬರ್ತೀನಿ. ಇವತ್ತು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಟೈಮ್ ಆಗಲೇ ಇನ್ನೇನು 8 ಗಂಟೆ ಆಗ್ತಾಯಿದೆ, ಎಲ್ಲ ಬರ್ತಾರೆ. ಒಂದು 8:15 ಆಗುತ್ತೆ ಅಂತ ಅಂದ್ಕೊಳ್ತೀನಿ ಬರೋ ಅಷ್ಟೊತ್ತಿಗೆ. ಸೊ ಅವ್ರು ಬಂದಮೇಲೆ ಹೋಗಿ ಏನೇನೆಲ್ಲ ತೊಗೊಂಬರ್ಬೇಕು ಸಾಮಾನುಗಳನ್ನ ತೊಗೊಂಬರ್ತೀನಿ. ಸೊ ನನ್ನ ತಮ್ಮನೂ ಕೂಡ ಬಂದಿದ್ದ, ಸೈಟ್ ಹತ್ರ ಕರ್ಕೊಂಡು ಹೋಗಿದ್ದೆ. ಅವನನ್ನು ಕೂಡ ಒಬ್ಬಳೇ ಹೋಗಬೇಕಲ್ವ, ಬೋರ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವನು ಕೂಡ ಕರ್ಕೊಂಡು ಹೋಗಿದ್ದೆ. ಅವನು ಕೂಡ ಬಂದ ಮತ್ತೇನೋ ಒಂದು ಸ್ವಲ್ಪ ಸಾಮಾನು ತೊಗೊಂಬರ್ಬೇಕಾಗಿತ್ತು ಅಂತ ಇಲ್ಲೇ ಅಂಗಡಿಗೆ ಕಳಿಸಿದ್ದೀನಿ, ಹೋಗಿದ್ದಾನೆ. ಸೊ ಈ ರೀತಿ ಇರೋದ್ರಿಂದ ಏನೋ ಒಂದು ಸ್ವಲ್ಪ ನನಗೂ ಹೆಲ್ಪ್ ಆಗುತ್ತೆ ಅಷ್ಟೇ. ಆಮೇಲೆ ಅಪ್ಪು ಕೂಡ ಇಲ್ಲ ಮನೆಯಲ್ಲಿ, ಅಲ್ಲಿ ಅಮ್ಮನ ಮನೆ ಹತ್ರ ಹೋಗಿದ್ದಾನೆ. ಸೊ ಅವನು ಬರ್ತಾನೆ ಒಂದು ಸ್ವಲ್ಪ ಹೊತ್ತು. ಜೀವನ ಬಂದಮೇಲೆ ಅವನು ಕೂಡ ಬರ್ತಾನೆ. ಮತ್ತು ದೇವ್ರ ಸಾಮಾನು ಒಂದು ಕೆಲಸ ಬಾಕಿ ಇತ್ತು ಇವತ್ತು. ಅದನ್ನು ಸೊ ಶನಿವಾರ ಆದರೆ ವೈಕುಂಠ ಏಕಾದಶಿ ಇದೆ. ಸೊ ಅವತ್ತಿನ ದಿನ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡೋದಕ್ಕೂ ಕೂಡ ಸರಿ ಇರುತ್ತೆ ಅಂತ ಅಂದ್ಕೊಂಡು ಅದೊಂದು ಕೆಲಸನ ಮಾತ್ರ ಇವತ್ತು ಮಾಡೋದಕ್ಕಾಗಲಿಲ್ಲ. ಇಲ್ಲಂತ ಅಂದಿದ್ರೆ ಇವತ್ತೇ ಮಾಡಿಬಿಡ್ತಾ ಇದ್ದೆ. ಬಟ್ ಏನಂದರೆ ಇವತ್ತು ಒಂದು ಸ್ವಲ್ಪ ಜಾಸ್ತಿನೇ ಕೆಲಸ ಇದ್ದಿದ್ದರಿಂದ ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ನಲ್ವ, ಅದಕ್ಕೋಸ್ಕರ ನನಗೆ ಆಗಲಿಲ್ಲ. ಬೇಡ ಬಿಡು ಅವತ್ತೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದೊಂದು ಕೆಲಸನ ಮಾತ್ರ ಪೋಸ್ಟ್ಪೋನ್ ಮಾಡಿದ್ದೀನಿ. ಹಾಗೆಯೇ ಇವತ್ತು ಆಲ್ಮೋಸ್ಟ್ ಒಂದು 2-3 ಡೇಸ್ ಅಲ್ಲ, 4 ಡೇಸ್ ಅಂತ ಅಂದ್ಕೊಳ್ತೀನಿ. 4 ಡೇಸ್ ಆದಮೇಲೆ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡಿದ್ದೀನಿ. ಅಲ್ಲಿ ಹೋಗ್ಬಿಡ್ತಾ ಇದ್ದಲ್ಲ ಸೈಟ್ ಹತ್ರ ಕೆಲಸ ಇದೆ ಅಂತ ಅಂದ್ಬಿಟ್ಟು ಆಗಿರಲಿಲ್ಲ. ಇವತ್ತೊಂದು ಸ್ವಲ್ಪ ದೇವ್ರ ಸಾಮಾನೆಲ್ಲ ನೀಟಾಗಿ ಅಂದರೆ ಹಾಗೆ ಶೆಲ್ಫೆಲ್ಲ ಒರೆಸ್ಕೊಂಡು ದೇವ್ರ ಪೂಜೆ ಮಾಡಿದ್ದೀನಿ ಅಷ್ಟೇ. ಇನ್ನು ಶನಿವಾರ ಮಾಮೂಲಿ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಬೇಕು. ಹಾಗೆಯೇ ಇನ್ನು ಅಡುಗೆ ಮಾಡಿಲ್ಲ, ಅಡುಗೆ ಮಾಡಬೇಕು. ಜೀವನ್ಗೆ ಬಂದಮೇಲೆ ಹೋಗಿ ತರಕಾರಿ ತೊಗೊಂಡು ಬಂದು ಅಡುಗೆ ಮಾಡ್ತೀನಿ ಅಷ್ಟೇ. ಸೊ ಇವತ್ತಿನ ಸಂಜೆ ವ್ಲಾಗ್ ಯಾವ ರೀತಿ ಇರುತ್ತೆ ಅದನ್ನು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ.
ಸೊ ಬನ್ನಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರಿದಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಮೊದಲೇ ಹೇಳಿದಾಗೆ ಬಟ್ಟೆ ಎಲ್ಲ ವಾಶಿಗೆ ಹಾಕಿದ್ದೆ. ಇವತ್ತು ಬೆಳಗ್ಗೆಯಿಂದ ಫಿಕ್ಸ್ ಆಗಿಬಿಟ್ಟಿದ್ದೆ ನಾನು. ನನ್ನ ಕೈಲಿ ಇವತ್ತು ಎಷ್ಟು ಕೆಲಸ ಮಾಡೋದಕ್ಕಾಗುತ್ತೋ ಅಷ್ಟು ಕೆಲಸ ಮಾಡಿ ಮುಗಿಸ್ಬಿಡ್ಬೇಕು. ನಾಳೆ ನಾಳೆ ಅಂತ ಪೋಸ್ಟ್ಪೋನ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಬೆಳಗ್ಗೆಯಿಂದ ವಿಡಿಯೋ ಕೂಡ ಮಾಡಿದೆ. ಬೆಳಗ್ಗೆ ಎಲ್ಲ ಕೆಲಸಗಳನ್ನೂ ಮಾಡಿ ಮುಗಿಸ್ಕೊಂಡೆ. ಸೊ ಆಲ್ಮೋಸ್ಟ್ ಸಂಜೆನೇ ಆಯಿತು ಅಂತ ಹೇಳ್ಬೋದು. ಟೈಮ್ ಆಗಲೇ ಒಂದು 5 ಗಂಟೆ ಹಂಗೆ ಆಗಿತ್ತು ಕೆಲಸ ಮುಗ್ದಾಗ ನಂದು. ಸೊ ಇಷ್ಟ ಆಗಿತ್ತು ಅಂತ ಹೇಳ್ಬೋದು ಬೆಳಗ್ಗೆಯಿಂದನೂ. ಹಾಗೆಯೇ ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿದ್ವಲ್ವ, ಸೊ ಹೇಗಿದ್ರು ನನ್ನ ತಮ್ಮ ಇದ್ದಾನೆ, ಹೋಗ್ಬಿಟ್ಟು ಬಟ್ಟೆ ಒಣಗಾಕ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಕೊಂಡು ಇವಾಗ ಬಂದಿದ್ದೀನಿ. ಬೆಳಗ್ಗೆ ಒಣಗಾಕೋಣ ಅಂತ ಅಂದರೆ ನಿಜವಾಗ್ಲೂ ಆಗೋದಿಲ್ಲ. ಯಾಕೆಂತಂದರೆ ಇಲ್ಲಿ ಬಾಡಿಗೆ ಮನೆಯವರೆಲ್ಲ ಇರ್ತಾರೆ ಅಲ್ವ, ಅವರು ಕೂಡ ಬಟ್ಟೆ ವಾಶ್ ಮಾಡಿಬಿಟ್ಟಿರ್ತಾರೆ. ಫುಲ್ ಒಣಗಾಕ್ಬಿಟ್ರೆ ಇನ್ನು ಸಂಜೆನೇ ಅವ್ರ ಬಟ್ಟೆನೆಲ್ಲ ತೊಗೊಳ್ಳೋದು. ಸೊ ಹಾಗಾಗಿ ನಾನು ಇವತ್ತು ಬೆಳಗ್ಗೆಯಿಂದ 2 ತಂತಿ ರಿಸರ್ವ್ ಮಾಡ್ಕೊಂಬಿಟ್ಟಿದ್ದೆ. ಯಾಕೆಂತಂದರೆ ನಮ್ಮ ಮನೆಯಲ್ಲಿ ಇವತ್ತು ಜಾಸ್ತಿ ಬಟ್ಟೆ ಇತ್ತು, ಮತ್ತು ಎಲ್ಲ ತಂತಿಗೂ ಹಾಕಿದ್ರೆ ಬಾಡಿಗೆ ಮನೆಯವ್ರಿಗೂ ಕೂಡ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಬೇಡ, ಒಂದು 2 ತಂತಿಗೆ ಬಟ್ಟೆ ಡ್ರೈ ಆದಂಗೆ ಎತ್ಕೊಳ್ಳೋಣ ಅಂತ ಅಂದ್ಕೊಂಡು 2 ತಂತಿನ ಮಾತ್ರ ರಿಸರ್ವ್ ಮಾಡ್ಕೊಂಬಿಟ್ಟಿದೆ ಅಂತ ಹೇಳ್ಬೋದು. ಸೊ ಇವಾಗ ಇದೊಂದು ಒಣಗಾಕ್ಬಿಟ್ಟು ಹೋದರೆ ಮಾಮೂಲಿ ಬೆಳಗ್ಗೆ ಅಥವಾ ಒಂದು 10 ಗಂಟೆ ಹಾಗೆ ಬಟ್ಟೆ ಎತ್ಕೊಂಡ್ರೂ ಆಗುತ್ತೆ. ಸೊ ಅಷ್ಟಾಗೇನಿರಲಿಲ್ಲ, ಜಸ್ಟ್ ಒಂದು ತಂತಿ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಒಂದು ಸ್ವಲ್ಪ ಬೆಡ್ಶೀಟೆಲ್ಲ ಇದ್ವು, ಹಾಗಾಗಿ ಅದನ್ನೆಲ್ಲ ವಾಶ್ಗೆ ಹಾಕಿದ್ದೆ. ಮತ್ತು ಬೆಡ್ ಸ್ಪ್ರೆಡ್ ಕೂಡ ಚೇಂಜ್ ಮಾಡಬೇಕಾಗಿತ್ತು, ಅದನ್ನು ಕೂಡ ಮಾಡಿದೆ. ಇನ್ನೊಂದು ಏನಂತ ಅಂದರೆ ಇವಾಗ ಶನಿವಾರ ವೈಕುಂಠ ಏಕಾದಶಿ ಇದೆ. ಒಂದೇ ದಿನ ಕ್ಲೀನ್ ಮಾಡಬೇಕು ಅಂತಂದರೆ ನಿಜ ಆಗೋದಿಲ್ಲ. ಅದರಲ್ಲೂ ಕೂಡ ಶುಕ್ರವಾರ ನಾನು ಎಲ್ಲನೂ ಒಂದೇ ಸರಿ ಮಾಡಬೇಕು ಅಂದರೆ ಆಗೋದಿಲ್ಲ ಅಂತ ಅಂದ್ಕೊಂಡು ಇವತ್ತು ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೆ. ಗುರುವಾರ ಏನಾದರೂ ಆಗಲಿ ಇವತ್ತು ಕಂಪ್ಲೀಟಾಗಿ ಮುಗಿಸ್ಬಿಡ್ಬೇಕು ನನ್ನ ಕೆಲಸನ ಅಂತ ಅಂದ್ಕೊಂಡು ಇವತ್ತು ಮಾಡಿಬಿಟ್ಟಿರೋದು. ಸೊ ನನಗೆ ಒಂಥರ ಮೈಂಡ್ ರಿಲೀಫ್ ಅಂತ ಅನ್ನಿಸ್ತಿದೆ. ಕೆಲಸ ಪೆಂಡಿಂಗ್ ಉಳಿಸ್ಕೊಂಡ್ರೆ ಏನು ಗೊತ್ತಾ, ಮಾಡಬೇಕು ಅಂತ ಹಾಗೇ ಇರುತ್ತೆ. ಬಟ್ ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸಿದ್ಮೇಲೆ ಅದೊಂಥರ ಸಮಾಧಾನ ಇರುತ್ತಲ್ವ, ಅಬ್ಬಾ ಹೇಗೋ ಎಲ್ಲ ಕೆಲಸಗಳನ್ನೂ ಮಾಡಿ ಮುಗಿಸ್ಕೊಂಬಿಟ್ಟಿದ್ದೀವಿ ಅಂತ. ಸೊ ಅದೇ ರೀತಿಯಾಗೇ ನನಗೂ ಕೂಡ ಫೀಲ್ ಆಗ್ತಾಯಿತ್ತು. ಹೇಗಿದ್ರು ನನ್ನ ತಮ್ಮ ಇದ್ದಾನಲ್ವಾ ಅಂತ ಅಂದ್ಬಿಟ್ಟು ಮೇಲ್ಗಡೆ ಬಂದು ಧೈರ್ಯವಾಗಿ ಬಟ್ಟೆ ಒಣಗಾಕ್ತಾಯಿದ್ದೀನಿ. ನಂಗೊಂದು ಸ್ವಲ್ಪ ಈ ಥರ ಟೆರೆಸ್ ಮೇಲೆಲ್ಲ ಬರೋದಕ್ಕೆ ಭಯ. ಒಂದು ಸ್ವಲ್ಪ ಕತ್ಲೆ ಆದಮೇಲೆಲ್ಲ ನನ್ನ ತಮ್ಮ ಇದ್ದರೆ ಧೈರ್ಯವಾಗಿ ಬಂದು ಬಟ್ಟೆ ಒಣಗಾಕ್ತೀನಿ, ಇಲ್ಲ ಜೀವನ ಕರ್ಕೊಂಬರ್ತೀನಿ ಈ ರೀತಿಯಾಗಿ. ಇವಾಗ ಬಟ್ಟೆ ಒಣಗಾಕಿದ್ದಾಯಿತು. ಆಮೇಲೆ ನನ್ನ ತಮ್ಮ ಹಂಗೆ ಹೇಳಿದ್ದೆ, ಅಪ್ಪನೂ ಹೋಗಿ ಕರ್ಕೊಂಬ, ಇನ್ನೇನು ಜೀವನ ಬರೋ ಟೈಮ್ ಕೂಡ ಆಯಿತು ಅಂತ. ಅವನು ಸರಿ ಆಯಿತು ಹೋಗ್ತೀನಿ ಅಂತ ಹೇಳ್ತಾ ಇದ್ದ. ಅಷ್ಟೊತ್ತಿಗೆ ನಮ್ಮ ಅಮ್ಮನೇ ಕರ್ಕೊಂಡು ಬರ್ತಾಯಿದ್ರು ಅಪ್ಪನ. ಅವನಂತೂ ಇಲ್ಲೂ ಇರ್ತಾನೆ, ಅಮ್ಮನ ಮನೆಯಲ್ಲೂ ಇರ್ತಾನೆ. ಒಂದು ಅರ್ಧ ದಿನ ಇಲ್ಲಿ ಅಂದರೆ ಒಂದು ಅರ್ಧ ದಿನ ನಮ್ಮ ಅಮ್ಮನ ಮನೆಯಲ್ಲಿ. ಸೊ ಈ ರೀತಿಯಾಗಿ ಓಡಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿರ್ತಾನೆ. ಏನಮ್ಮ ಎಲ್ಲಿಗೆ ಹೋಗಿದ್ದೆ ನೀನು? ಎಲ್ಲಿಗೆ ಹೋಗಿದ್ದೆ? ಆಟ ಸಾಸೋದಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದು. ಪಟ್ಟ ನೋಡ್ಕೊಂಡು ಕೂತಾನೆ. ಗೊತ್ತಿಲ್ಲ ಕೋಳಿ, ನಮಗ್ ಪಾಠ ಕಲಿಸ್ಬೇಕು ಅಂತ ಮಗುವಿಗೆ ರಾತ್ರಿ ಕಣ್ಣು ನೋಡಿ ಮದುವೆ ಮಾಡ್ಸೋಣ ಅವನು. ಇಲ್ಲಿ ಬಂತಾನೆ ನಮ್ಮಪ್ಪ. ಸೊ ಇಲ್ಲಿ ನಾನು ನಮ್ಮಮ್ಮ ಇಬ್ಬರು ಕೂಡ ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ನಮ್ಮಮ್ಮ ಸೀರಿಯಲ್ ಬಗ್ಗೆನೇ ಕತೆಗಳು ಹೇಳ್ತಾ ಇರ್ತಾರೆ, ಇದು ಹಂಗಾಯಿತು ಇದು ಹಿಂಗಾಯಿತು ಅಂತ. ನನಗಂತೂ ಯಾವ ಸೀರಿಯಲ್ನೂ ಫಾಲೋ ಮಾಡಲ್ವಲ್ಲ, ಸೊ ನನಗೆ ಗೊತ್ತೇ ಇರಲ್ಲ. ನಮ್ಮಮ್ಮ ಹೇಳುವಾಗ ಹ್ಞೂ 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 ಅಂತ ಕೇಳ್ತಿರ್ತೀನಿ ಅಷ್ಟೇ, ಇನ್ನೇನು ನನಗೂ ಗೊತ್ತಿರಲ್ಲ ಅದ್ರ ಹಿಂದೆ ಕತೆ ಎಲ್ಲ. ಸೊ ಹಾಗಾಗಿ ನಮ್ಮಮ್ಮ ನೋಡೋವಾಗ ಹೌದಾ ಅಂತ ಕೇಳ್ಕೊಂಡಿರ್ತೀನಿ ಅಷ್ಟೇ. ಹಾಗೆಯೇ ಜೀವನ್ ಕೂಡ ಇನ್ನೂ ಆಫೀಸಿಂದ ಬಂದಿರಲಿಲ್ಲ, ಟೈಮ್ ಆಗುತ್ತೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು ಅವರು. ಆಮೇಲೆ ಇನ್ನೂ ತರಕಾರಿ ಎಲ್ಲ ತೊಗೊಂಬರ್ಬೇಕಾಗಿತ್ತು. ನಾಳೆ ಒಂದು ಸ್ವಲ್ಪ ಮೋಲ್ಡ್ ಎಲ್ಲ ಇರೋದ್ರಿಂದ ಈಗ ಬಜ್ಜಿ ಎಲ್ಲ ಮಾಡೋದಕ್ಕೆ ಕಡಲೆ ಹಿಟ್ಟು ಆ ಥರ ಒಂದು ಸ್ವಲ್ಪ ಗ್ರಾಸರೀಸ್ ಎಲ್ಲ ತೊಗೊಂಬರ್ಬೇಕಾಗಿತ್ತು.
ಹಾಗೆಯೇ ಪೂಜೆ ಸಾಮಾನು ಕೂಡ ತೊಗೊಂಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಜೀವನ್ ಎಷ್ಟೊತ್ತಿಗೆ ಬರ್ತಾರೆ ಅದ್ರ ಮೇಲೆ ಡಿಪೆಂಡು. ಆದರೆ ಇವತ್ತು ತೊಗೊಂಡು ಬರ್ತೀನಿ, ಇಲ್ಲ ಅಂತಂದರೆ ನಾಳೆ ಬೆಳಗ್ಗೆನೇ ಹೋಗಿ ಎಲ್ಲನೂ ತೊಗೊಂಡು ಬಂದು ರೆಡಿ ಮಾಡ್ಕೊಬೇಕು ಅಷ್ಟೇ. ಇನ್ನೇನು ಮಾಡೋಕ್ಕಾಗತ್ತೆ, ಇನ್ನು ಇವ್ರಿಗೂ ಬರೋದು ಲೇಟ್ ಆಗಿಬಿಟ್ರೆ ಆಮೇಲೆ ಮತ್ತೆ ಹೋಗೋಕ್ಕಾಗಲ್ಲ, ಶಾಪೆಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಆಲ್ಮೋಸ್ಟ್ ಒಂದು 9:30-10 ಆಗುತ್ತೆ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ ಹೇಗೆ ಅಂತ, ಟ್ರಾಫಿಕ್ ಮೇಲೆ ಡಿಪೆಂಡ್. ಆ ಕಡೆ ಒಂದು ಸ್ವಲ್ಪ ಟ್ರಾಫಿಕ್ ಆಗುತ್ತೆ ಸಂಜೆ ಮೇಲೆ, ಬಟ್ ಗೊತ್ತಿಲ್ಲ ಹೇಗೆ ಏನು ಅಂತ ಅಂದ್ಬಿಟ್ಟು. ಸೊ ಅವ್ರು ಬಂದಮೇಲೆ ಎಲ್ಲನೂ ಡಿಸೈಡ್ ಆಗೋದು. ಇವಾಗ ನನ್ನ ತಮ್ಮನ ಜೊತೆ ಹೋಗೋಣ ಹಂಗೂ ಅಂತ ಅಂದ್ಕೊಂಡೆ, ಬಟ್ ಏನಂದರೆ ಒಂದು ಸ್ವಲ್ಪ ದೂರ ಇದೆ ಅಲ್ಲ, ಹಾಗಾಗಿ ಬಿಡು ಜೀವನ್ ಬಂದಮೇಲೆ ಹೋಗೋಣ ಅಂತ ಅಂದ್ಕೊಂಡೆ ಅಷ್ಟೇ. ನಾನು ಇನ್ನೂ ಅಡುಗೆ ಕೂಡ ಮಾಡಿಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಚಟ್ನಿಯನ್ನು ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ತುಂಬ ದಿನವೇ ಆಗಿತ್ತು ಚಟ್ನಿಯನ್ನು ಮಾಡಿ. ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಅನ್ನಕ್ಕೆ. ಸೊ ಹಂಗೆ ಅಂದ್ಕೊಂಡೆ, ನೋಡೋಣ ಜೀವನ್ ಬಂದಮೇಲೆ ಕೇಳಿ ಎಷ್ಟೊತ್ತಲ್ವ ಅಡುಗೆ ಮಾಡೋದು ಅಂತ ಅಂದ್ಕೊಂಡು ಸುಮ್ಮನೆ ಹಾಗೆ ನಮ್ಮಮ್ಮನ ಜೊತೆಗೆ ಕುತ್ಕೊಂಡು ಮಾತಾಡ್ತಾಯಿದ್ದೆ. ನಮ್ಮಮ್ಮನೂ ಬಂದರೆ ಒಂದು ಅರ್ಧ ಗಂಟೆ 3/4 ಗಂಟೆ ಹಂಗಿರ್ತಾರೆ, ಮ್ಯಾಕ್ಸಿಮಮ್ ಅಂದರೆ 3/4 ಗಂಟೆ ಇರ್ತಾರೆ, ಆಮೇಲೆ ಮನೆಗೆ ಹೋಗ್ತಾರೆ. ಬಿಕಾಸ್ ಅಲ್ಲಿ ಕೂಡ ಪಪ್ಪಂಗೆ ಊಟ ಹಾಕ್ಕೊಡ್ಬೇಕು ಅಲ್ವಾ, ಹಾಗಾಗಿ. ಸೊ ಜೀವನ್ ಬರೋವಾಗ್ಲೇ ಅಲ್ಲಿಂದ ಯಲಹಂಕದಿಂದ ಮೊಮೋಸ್ ತೊಗೊಂಡು ಬಂದಿದ್ದರು. ಅಲ್ಲಿ ನಮ್ಮ ಒಂದು ಫೇವ್ರೆಟ್ ಶಾಪ್ ಇದೆ, ತುಂಬಾ ಚೆನ್ನಾಗಿ ಮಾಡ್ತಾರೆ ಮೊಮೋಸ್. ಸೊ ತೊಗೊಂಡು ಬಂದಿದ್ದರು, ತುಂಬಾ ಚೆನ್ನಾಗಿತ್ತು. ತುಂಬ ದಿನ ಆದಮೇಲೆ ತಿಂದಿದ್ವಲ್ಲ, ಅದೊಂಥರ ಟೇಸ್ಟೇ ಒಂದು ಚೆಂದ ಅಂತ ಅನ್ಬೋದು. ಕೆಲವೊಂದು ಶಾಪ್ಗಳನ್ನ ನಾವು ಅಲ್ಲಿ ಈ ಥರ ಚಾಟ್ಸ್ ಆಗಿರ್ಬೋದು ಅದನ್ನೆಲ್ಲ ಫೈಂಡ್ ಮಾಡೋದಕ್ಕೆ ತುಂಬ ದಿನ ತೊಗೊಂಡ್ವಿ. ಎಲ್ಲ ಕಡೆ ಕೂಡ ಟ್ರೈ ಮಾಡ್ತಾಯಿದ್ವಿ, ಎಲ್ಲೂ ಕೂಡ ಚೆನ್ನಾಗಿ ಅನ್ನಿಸ್ತಾ ಇರಲಿಲ್ಲ. ಸೊ ಫೈನಲಾಗಿ ನಮಗೆ ಒಂದು ಮೊಮೋಸ್ ಶಾಪ್ ಸಿಕ್ತು. ಸೊ ನಾನಂತೂ ಒಂದು ಸ್ವಲ್ಪ ಫುಡ್ಡಿ ಅಂತ ಹೇಳ್ಬೋದು. ಸೊ ಅಲ್ಲಿ ನಂಗೆ ತುಂಬಾ ಇಷ್ಟ ಆಗ್ತಾಯಿತ್ತು, ಹಾಗಾಗಿ ಬರ್ತಾ ಹಾಗೆ ತೊಗೊಂಬಂದಿದ್ರಲ್ವ ಅದನ್ನೇ ತಿಂದ್ಕೊಂಡ್ವಿ. ಮತ್ತು ಇನ್ನೇನು ಅಡುಗೆ ಮಾಡೋದಕ್ಕೆ ಹೋಗಲಿಲ್ಲ. ನಮ್ಮ ಮನೇಲಿ ಈ ರೀತಿ ಏನಾದರೂ ಚಾಟ್ಸ್ ಎಲ್ಲ ತಿಂದುಬಿಟ್ರೆ ಮತ್ತೇನು ಸಪ್ರೇಟಾಗಿ ಅಡುಗೆ ಮಾಡಬೇಕು ಆ ಥರ ಎಲ್ಲ ಏನು ಇರೋದಿಲ್ಲ, ಅದಷ್ಟನ್ನೇ ತಿಂದಿರ್ತೀವಿ ಸಾಕು ಅಂತ ಅನ್ಕೋತೀವಿ ಅಷ್ಟೇ. ಹಾಗೆಯೇ ಇವಾಗ ಪಾತ್ರೆ ಎಲ್ಲ ಇತ್ತು, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು. ಮತ್ತು ನೆಕ್ಸ್ಟ್ ಡೇ ಎಲ್ಲ ಎದ್ದು ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಬೇಕು ಅಂದರೆ ಆಗೋದಿಲ್ಲ. ಮತ್ತು ಅಡುಗೆ ಮನೆಯೆಲ್ಲ ಅದೊಂದು ಸ್ವಲ್ಪ ಕೆಲಸ ಹಿಡಿದ್ಬಿಡುತ್ತೆ, 1 hour ಕೆಲಸ ಆಗೋಗ್ಬಿಡುತ್ತೆ. ಹಾಗಾಗಿ ಹೇಗಿದ್ರೂ ಇವಾಗಲೇ ಫ್ರೀ ಆಗಿದ್ದೀನಿ. ಬಿಗ್ ಬಾಸ್ ನೋಡಿಕೊಂಡು ಹಾಗೆ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಸೊ ಅಡ್ವರ್ಟೈಸ್ಮೆಂಟ್ ಬಂದಾಗ ನಾನು ಪಾತ್ರೆ ವಾಶ್ ಮಾಡೋದಕ್ಕೆ ಅಂತ ಬಂದೆ. ನೋಡಿದ್ರೆ ಕಂಪ್ಲೀಟ್ ಎಪಿಸೋಡ್ ಮುಗಿಯೋ ತನಕನೂ ಪಾತ್ರೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋದೇ ಆಗೋಯ್ತು ನನಗೆ. ಸೊ ಈ ರೀತಿ ಬೆಳಗ್ಗೆಯಿಂದ ಇತ್ತು, ಫುಲ್ ಬ್ಯುಸಿ ಅಂದರೆ ಬ್ಯುಸಿಯಾಗಿದ್ದೆ ಇವತ್ತು. ಕಂಪ್ಲೀಟಾಗಿ ಮನೆ ಕ್ಲೀನ್ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಇದೊಂಥರ ರೂಟೀನೇ ಚೆಂದ. ಅದು ಎಷ್ಟೇ ಏನೇ ಕೆಲಸ ಮಾಡಿದ್ರೂ ಕೂಡ ಮನೇಲಿದ್ದು ಕೆಲಸ ಮಾಡ್ತೀವಲ್ಲ, ಅದೊಂಥರ ನನಗೆ ನೆಮ್ಮದಿ ಅಂತ ಅನಿಸುತ್ತೆ. ಹೊರಗಡೆ ಹೋಗಬೇಕು ತಿರುಗಾಡಬೇಕು ಅಂದರೆ ನನಗೆ ಅಷ್ಟಿಷ್ಟ ಆಗೋದಿಲ್ಲ, ನಂಗೆ ಅದೇನೋ ಗೊತ್ತಿಲ್ಲ ಫಸ್ಟಿಂದನೂ ಹಾಗೇ. ಮನೆಯಲ್ಲಿರಬೇಕು, ಮನೆಯಲ್ಲಿ ಏನೇ ಕೆಲಸ ಇದ್ರೂ ಆರಾಮಾಗಿ ನೀಟಾಗಿ ಅಚ್ಚುಕಟ್ಟು ಮಾಡಿಕೊಂಡು ಮನೇನ ಕ್ಲೀನಾಗಿ ಇಟ್ಕೊಂಡಿರಬೇಕು, ಅಷ್ಟೇ ನನ್ನ ತಲೆ ಇರೋದು. ಸೊ ಈ ರೀತಿಯಾಗಿತ್ತು ಇವತ್ತಿನ ದಿನ. ಹಾಗೆಯೇ ಬೆಳಗ್ಗೆಯಿಂದ ಏನಾಗಿತ್ತು ಅದನ್ನೆಲ್ಲ ವ್ಲಾಗ್ ಮಾಡ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ನಿಜವಾಗ್ಲೂ ಬ್ಯುಸಿ ಇದ್ದಿದ್ದರಿಂದ ನನಗೆ ವ್ಲಾಗ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹಾಗೆಯೇ ಇನ್ನು ಸ್ವಲ್ಪ ಜನ ಕೇಳ್ತಾಯಿದ್ರಿ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸ್ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ನನ್ನ ಹತ್ರ ಯಾವುದೆಲ್ಲ ಗೋಲ್ಡ್ ಜ್ಯುವೆಲರೀಸ್ ಇದೆ ನಾನು ಕಮ್ಮಿಂಗ್ ವ್ಲಾಗ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ಒಂದು ವಿಡಿಯೋನಲ್ಲಿ ನಾನು ನಮ್ಮ ಚಿಕ್ಕಮ್ಮನ ಜ್ಯುವೆಲರೀಸ್ ಎಲ್ಲ ಶೇರ್ ಮಾಡ್ಕೊಂಡಿದ್ದೆ, ತುಂಬ ಜನ ಇಷ್ಟಪಟ್ಟಿದ್ರಿ. ಬಟ್ ಏನಂದರೆ ನಾವು ವಿಡಿಯೋ ನೋಡಿದ್ವಿ, ಕಲೆಕ್ಷನ್ ಇಷ್ಟ ಆಗಿತ್ತು, ಬಟ್ ನಮ್ಗೆ ಮತ್ತೆ ಅದನ್ನು ಫೈಂಡ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಇಫ್ ಪಾಸಿಬಲ್ ನೀವು ಮತ್ತೆ ಅದನ್ನು ಅಪ್ಲೋಡ್ ಮಾಡೋದಕ್ಕಾಗತ್ತಾ ಅಂತ ಒಬ್ಬರು ವ್ಯೂವರ್ ಕೇಳಿದ್ರಿ. ಸೊ ಆದರೆ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಬ್ಲಾಗಲ್ಲೇ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಫೈನಲಾಗಿ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಲೇ 11 ಗಂಟೆ ಆಗಿತ್ತು. ಇನ್ನೆಂತ ಊಟ ಮಾಡಿದ್ವಿ, ಹೇಗಿದ್ರು ಮಲ್ಕೊಳ್ಳೋದು ಅಷ್ಟೇ. ನಾಳೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆಯೇ ನಮ್ಮ ಚಿಕ್ಕಮ್ಮನ ಜ್ಯುವೆಲರಿ ಹಾಲ್ನ ಕೇಳಿದ್ರಿ, ಇವಾಗ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ಫ್ರೆಂಡ್ಸ್, ಈ ಒಂದು ಜ್ಯುವೆಲರಿ ಗ್ರಾಮ್ಸ್ ಎಲ್ಲ ನಂಗೆ ನಿಜವಾಗ್ಲೂ ನೆನಪಿಲ್ಲ, ಮರ್ತೋಗ್ಬಿಟ್ಟಿದೆ. ನಾವು ಮೈಸೂರಿಗೆ ಹೋದಾಗ ನನ್ನ ತಂಗಿ ಮದುವೆಗೆ ಆವಾಗ ನಾನು ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಬಟ್ ಆ ಒಂದು ವಿಡಿಯೋನ ವ್ಯೂವರ್ಸ್ಗೆ ಫೈಂಡ್ ಮಾಡೋದಕ್ಕೆ ಕಷ್ಟ ಆಗ್ತಾಯಿತ್ತು ಅಂತ ಅಂದ್ಬಿಟ್ಟು ಕೇಳಿದ್ರು. ಹಾಗಾಗಿ ನಾನು ಇದನ್ನು ಈ ಒಂದು ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡ್ತಾಯಿದ್ದೀನಿ.
ವೀವರ್ಸ್ ಯಾರು ಕೇಳ್ತಾ ಇದ್ರಿ ಅಲ್ವಾ, ಅವ್ರಿಗೂ ಕೂಡ ಈಸಿಯಾಗಿ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ನಾನು ಒಂದು ತಮ್ನೇಲಲ್ಲಿ ಕೂಡ ಚಿಕ್ಕಮ್ಮನ ಜ್ಯುವೆಲರಿ ಹಾಲ್ ಅಂತ ಅಂದ್ಬಿಟ್ಟು ನಾನು ಹಾಕಿರುವಂಥದ್ದು. ಸೊ ನಿಮಗೂ ಕೂಡ ಈಸಿಯಾಗಿ ಫೈಂಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಈ ಎಲ್ಲ ಜ್ಯುವೆಲರೀಸ್ ಕಲೆಕ್ಷನ್ ಬಂದುಬಿಟ್ಟು ನಾನು ಮೈಸೂರಿಗೆ ಹೋದಾಗ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ಆಲ್ರೆಡಿ ನಾನು ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೆ. ಸೊ ಅದನ್ನೇ ನಾನು ಈ ಒಂದು ವಿಡಿಯೋನಲ್ಲಿ ಎಡಿಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನು ಮೈಸೂರಿಗೆ ಹೋದಾಗ ನಾನು ಹೇಳಿದ್ದೆ ನನ್ನ ತಂಗಿ ಮದುವೆ ಟೈಮಲ್ಲಿ ನಾನು ಈ ಒಂದು ಜ್ಯುವೆಲರಿನ ಕೊಟ್ಬಿಟ್ಟು ನಾನು ಹೊಸ ಜ್ಯುವೆಲರಿ ತೊಗೊಳ್ಬೇಕು ಅಂತ. ಸೊ ಅದನ್ನು ಕೂಡ ನಾನು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ, ಬಿಕಾಸ್ ಆವಾಗ ನಾನು ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಸೊ ನೋಡ್ಬೋದು ನೀವು ನನ್ನ ಜ್ಯುವೆಲರಿ ಕಲೆಕ್ಷನ್ ಇದು ತುಂಬಾ ಮುತ್ತಿತ್ತು, ತುಂಬಾ ಸ್ಟೋನ್ಸ್ ಇತ್ತು ಅಂತ ಅಂದ್ಬಿಟ್ಟು ನಾನು ಬೇಡ ಎಕ್ಸ್ಚೇಂಜ್ ಮಾಡಿಬಿಟ್ಟು ಬೇರೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇದನ್ನು ಎಕ್ಸ್ಚೇಂಜ್ ಮಾಡಿಸಿದ್ದೆ. ಸೊ ಇದು ಬಂದುಬಿಟ್ಟು 25 ಗ್ರಾಮ್ಸ್ ಇತ್ತು, ಬಟ್ ತುಂಬ ಅಂದರೆ ತುಂಬ ಸ್ಟೋನ್ಸ್ ಎಲ್ಲ ಹೋಯಿತು ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು 18 ಗ್ರಾಮ್ಸ್ ಹೋಯಿತು. ಸೊ ಜುಮ್ಕಿನೂ ಕೂಡ ನಾನು ಹಾಕ್ಬಿಟ್ಟು ಫುಲ್ ಕಂಪ್ಲೀಟಾಗಿ ಹೊಸ ಜ್ಯುವೆಲರಿನೇ ತೊಗೊಂಡಿದ್ದೆ. ಲಾಂಗ್ ಹಾರ, ಆಮೇಲೆ ನೆಕ್ಲೆಸ್, ಆಮೇಲೆ ಜುಮ್ಕಿ ಇದನ್ನಿಷ್ಟನ್ನು ಹಾಕಿ ನಾನು ತೊಗೊಂಡಿದ್ದೆ. ನಿಜವಾಗ್ಲೂ ನಾನು ಅದನ್ನು ವೇಸ್ಟೇಜ್ ಏನಾಗಿತ್ತು ಅಲ್ಲ, ಅದು ನಿಜ ಲೈಫಲ್ಲಿ ಮರೆಯಲ್ಲ ಅಂತ ಹೇಳ್ಬೋದು. ಹತ್ತತ್ರ 18 ಗ್ರಾಮ್ಸ್ ಹೋಗಿತ್ತು. ನನಗಾಗ ತುಂಬಾ ಬೇಜಾರಾಗಿತ್ತು. ನಾನು ಇವನ್ ಅದನ್ನು ಒಂದು ವಿಡಿಯೋನಲ್ಲಿ ಕೂಡ ಶೇರ್ ಮಾಡ್ಕೊಂಡಿದ್ದೆ, ಏನಕ್ಕೆ ಯಾಕೆ ನಾವು ಮೋಸ ಹೋದ್ವಿ, ಎಲ್ಲಿ ನಾವು ಮೋಸ ಹೋದ್ವಿ ಅಂತ ಅಂದ್ಬಿಟ್ಟು. ಸೊ ನೀವು ಆವಾಗಿನ ವಿಡಿಯೋಸ್ ಎಲ್ಲ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಇಲ್ಲ ಅಂತ ಅಂದರೆ ನೀವು ಪ್ರೀವಿಯಸ್ ವಿಡಿಯೋಸ್ನ ನೋಡ್ಬೋದು. ಲಾಸ್ಟ್ ನಾನು ಏನು ತೋರಿಸಿದ್ದೆ ಅಲ್ವಾ, ನೆಕ್ಲೆಸ್ ಆಮೇಲೆ ಈ ಒಂದು ಲಾಂಗ್ ಹಾರ, ಇವೆರಡು ಕೂಡ ನಂದೇ. ಹಾಗೆಯೇ ಇನ್ನೊಂದು ಜುಮ್ಕಿ ಕೂಡ ಇದೆ, ಸೊ ಅದು ಕೂಡ ನಂದೇ. ನಾನು ಅದನ್ನು ಕೂಡ ಶೇರ್ ಮಾಡಿಕೊಂಡೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಇದು ಬಂದುಬಿಟ್ಟು ತುಂಬ ಅಂದರೆ ತುಂಬ ಇಷ್ಟ ಅಂತ ಹೇಳ್ಬೋದು. ನನಗಂತೂ ಸಖತ್ ಇಷ್ಟ. ಸೊ ಚೋಕರ್ ನಮ್ಮ ಚಿಕ್ಕಮ್ಮ ತೊಗೊಂಡಿರೋದೇ ಒಂಥರ ನನಗೆ ತುಂಬ ಖುಷಿ ಆಯಿತು. ಏಕೆಂದರೆ ತುಂಬಾ ಕಡಿಮೆ ಗ್ರಾಮ್ಸಲ್ಲಿ ತೊಗೊಂಡಿರೋ ಅಂಥದ್ದು. ಆಲ್ಮೋಸ್ಟ್ ಒಂದು 16 ಆರ್ 15 ಗ್ರಾಮ್ಸ್ ಒಳಗಡೆ ಇರೋದು ಅಂತ ಅಂದ್ಕೊಳ್ತೀನಿ. ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಇಫ್ ಪಾಸಿಬಲ್ ನೀವು ಕೂಡ ತೊಗೊಳ್ಳಿ. ಇವಾಗಂತೂ ತುಂಬಾ ಲೈಟ್ ವೆಯ್ಟ್ ಜ್ಯುವೆಲರೀಸ್ ಎಲ್ಲ ಬಂದಿದೆ, ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸಲ್ಲಿ. ಸೊ ಅದರಲ್ಲಿ ನನಗೆ ನಮ್ಮ ಚಿಕ್ಕಮ್ಮ ತೊಗೊಂಡಿರೋದ್ರಲ್ಲಿ ಈ ಒಂದು ಜ್ಯುವೆಲರಿ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಸೊ ಐ ಹೋಪ್ ನಿಮಗೆ ಯಾವ ಜ್ಯುವೆಲರಿ ಬೇಕೋ ಆ ಒಂದು ಸ್ಕ್ರೀನ್ಶಾಟ್ನ ನೀವು ಬೇಕಿದ್ದವ್ರು ತೊಗೊಂಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.